ಸೊ ಆಮೇಲೆ ಒಂದು ಹಂತ ಆದಮೇಲೆ ನನಗೆ ಯಾಕೋ ಸೀರಿಯಲ್ಲು ಮೊನೋಟನಸ್ಸು ಬೋರಿಂಗು ವರ್ಷ ಎಲ್ಲ ಬರೀ ಅದೇ ಕತೆ ಈ ಥರದ್ದೊಂದು ಫೀಲ್ ಬರೋಕ್ಕೆ ಶುರು ಆಯಿತು. ಬೇಡ ಅಂತ ಹೇಳಿ ನಾನು ಸಿನಿಮಾಗೆ ಜಂಪ್ ಆದೆ. ಒಂದು 80 ಸಿನಿಮಾ ಆಯಿತು. ಅದರಲ್ಲಿ ನನಗೆ ತುಂಬ ಹೆಸರು ಕೊಟ್ಟಂಥ ಸಿನಿಮಾ ರಂಗಿತರಂಗ. ಅದ್ರಲ್ಲಿ ನನಗೊಂದು ಐಫಾ ಅವಾರ್ಡು ಕೂಡ ಬರುತ್ತೆ ಬೆಸ್ಟ್ ನೆಗೆಟಿವ್ ರೋಲ್ಗೆ. ಆ ಸಿನಿಮಾ ಒಟ್ಟು 8 ಅವಾರ್ಡ್ ತೊಗೊಳುತ್ತೆ, ಅದ್ರಲ್ಲಿ ನನಗೊಂದು. ಸೊ ಸಿನಿಮಾ ಜರ್ನಿ ನಡೀತಾ ಇತ್ತು. ಸೀರಿಯಲ್ಗೆ ತುಂಬ ಕಾಲ್ಗಳು ಬರ್ತಾಯಿತ್ತು ನನಗೆ. ಬಟ್ ನಾನು ಬಂದಾಗೆಲ್ಲ ಹೇಳ್ತಿದ್ದೆ, ಯಾವುದೋ ಅಪ್ಪನ ರೋಲು ಅಥವಾ ಹೀರೋಯಿನ್ ಅಪ್ಪ ಆ ಥರದ್ದು ಯಾವುದೋ ರೋಲ್ ಬಂದು ನಾನು ಮಾಡಲ್ಲ, ನಾನೇ ಹೀರೋ ಆದರೆ ಮಾಡ್ತೀನಿ. ಆವಾಗ ಅವ್ರದ್ದು ಉತ್ತರ ಏನಿರ್ತಿತ್ತು ಅಂದರೆ, ಸರ್ ಹೆಣ್ಮಕ್ಳದು ಸರ್ ಸೀರಿಯಲ್ಲು, ಗಂಡಸನ್ನ ಹೆಂಗೆ ಹೀರೋ ಮಾಡೋದು, ಹೆಣ್ಮಕ್ಳೇ ಹೀರೋ ಇಲ್ಲಿ, ಅವರೇ ವಿಲನ್ನು, ನಾ ಬರಲ್ಲ. ಈ ಥರ ಇತ್ತು. ಕಡೆಗೆ ಒಂದು ಫೈನ್ ಡೇ ಈ ಥರ ಶ್ರವಂತು ಕಾಲ್ ಮಾಡ್ತಾನೆ. ಶ್ರವಂತ್ ಕಾಲ್ ಮಾಡಿ ಈ ಥರದ್ದೊಂದು ಕತೆ ಇದೆ. ನಾನು ಹೇಳಿದೆ, ಇಲ್ಲಪ್ಪ ಆಗಲ್ಲ, ಸಿನಿಮಾದವ್ರನ್ನ ನೀವು ಸಾಕೊಳ್ಳೋದು ಕಷ್ಟ, ನಿಮ್ಮ ಬಡ್ಜೆಟು ವರ್ಕೌಟ್ ಆಗಲ್ಲ, ಆಮೇಲೆ ಈ ಥರ ಕತೆಗಳು ನಂಗೆ ಇಷ್ಟನೂ ಆಗಲ್ಲ. ಇಲ್ಲ ಅಣ್ಣ, ಅದು ತುಂಬ ಮೇಜರ್ ರೋಲು, ಇಡೀ ಕತೆ ನಡೆಯೋದೇ ನಿಮ್ಮ ನಂದಕುಮಾರ್ ಮೇಲೆ ಹೋಗುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಲೈನ್ ಕತೆ ಹೇಳ್ದೆ. ಐ ವಾಸ್ ಇಂಪ್ರೆಸ್ಡ್.